ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ ಯದನುಗ್ರಹತಃ ಸಂತಿ ನ ಸಂತಿ ಯದುಪೇಕ್ಷಯಾ ಮಯಿ ಸ್ಥಿತೋ ಮದಂಗೇಶು ಸ್ವತಂತ್ರೋ ವ್ಯಾಪ್ತವನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷವಾಗ್ಜಾಡ್ಯಮಲಾಪಹಂತ್ರೀ ನವಂ ನವಂ ಸ್ಪಷ್ಟಸುವಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ. ಮದ್ಭಕ್ತೌ ಜ್ಞಾನಪೂರ್ತೌ ಅನುಪಧಿಕಬಲಪ್ರೋನ್ನತಿಸ್ಥೈರ್ಯಧೈರ್ಯಸ್ವಾಭಾವ್ಯಾಧಿಕ್ಯತೇಜಸ್ಸುಮತಿದಮಶಮೇಶ್ವಸ್ಯ ತುಲ್ಯೋ ನ ಕಶ್ಚಿತ್. ಶೇಷೋ ರುದ್ರಸ್ಸುಪರ್ಣೋऽಪ್ಯುರುಗಣಸಮಿತೌ ನೋ ಸಹಸ್ರಂಶತುಲ್ಯಾಃ ಅಸ್ಯೇತ್ಯಸ್ಮಿನ್ಮದಂಶಂ ಪದಮಹಮಮುನಾ ಸಾರ್ಧಮೇವೋಪಭುಕ್ಷೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋऽಪಿ ವಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ವಕ್ರತುಂಡಮಹಾಕಾಯ ಸೂರ್ಯಕೋಟಿಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಮಿಥ್ಯಾ ಸಿದ್ಧಾಂತ ದುರ್ಧ್ವಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿರ್ಭಾಸತಂ ನೋ ಹೃದಂಬರೆ. ನೌಮಿನ್ಯಾಯ ಸುಧಾದಿಕೃಜ್ಜಯ ಮುನೀನ್ ಶ್ರೀಪಾದರಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇಹಂ ಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯವರಂ ನಿಧೀನ್. ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್ ವಿದ್ಯಾಯಂ ವಿಬುಧಾಚಾರ್ಯಂ ವೇದಜ್ಞಾನಬ್ಧಿಚಂದಿರಂ ದುರ್ಮತಧ್ವಂತಮರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಬಂಧುತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಂ ಮಾ ಕೃತಾಃ. ಶ್ರೀ ಸತ್ಯಾತ್ಮಗುರೋತ್ವದಂಘ್ರಿಯುಗಲಂ ಹಿತ್ವಾ ನ ಮೇ ಸದ್ಗತಿಃ. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಸ್ವಯಂ. ಕೋ ಹ್ಯನ್ಯಃ ಪುಂಡರೀಕಾಕ್ಷಾತ್ ಮಹಾಭಾರತಕೃದ್ಭವೇತ್. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತಮುಚ್ಯತೆ. ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯ ಅಮಿತ ತೇಜಸೆ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ಪಾಂಡವರ ರಾಜಸೂಯ ಯಾಗ ಪರಮ ವೈಭವದಿಂದ ಮುಕ್ತಾಯಗೊಂಡಿದೆ. ಆ ಸಂದರ್ಭದಲ್ಲಿ ದುರ್ಯೋಧನ ರಾಜಸೂಯ ಸಭೆಯ ಪಾಂಡವರ ಸಭೆಯ ಭವನವನ್ನು ನೋಡುವುದಕ್ಕಾಗಿ ಸುತ್ತಲೂ ಅಡ್ಡಾಡುತ್ತಿದ್ದಾನೆ. ಆ ಸಂದರ್ಭದಲ್ಲಿ ಅವನಿಗೆ ನೀರಿನಲ್ಲಿ ಬಿದ್ದು ಅವಮಾನವಾಯಿತು.
ಅವಮಾನದಿಂದ ನೊಂದು ಬಂದಂತಹ ದುರ್ಯೋಧನ ತಂದೆ ಹತ್ತಿರ ಹೇಳಿದ, ಪಾಂಡವರಿಗಿರುವ ಐಶ್ವರ್ಯ ಪರಿಪೂರ್ಣವಾಗಿ ನನ್ನ ಕಾಲಿಗೆ ಎರಗಿದರೆ ಮಾತ್ರ ನಾನು ಬದುಕುವುದು, ಇಲ್ಲದಿದ್ದರೆ ನನಗೆ ಬದುಕುವುದು ಸಾಧ್ಯವಿಲ್ಲ, ನನಗೆ ಬದುಕುವುದಕ್ಕೆ ಅಪೇಕ್ಷೆ ಇಲ್ಲ ಅಂತ ಬಹಳ ಕಟ್ಟುನಿಟ್ಟಾಗಿ ಹೇಳಿದ. ಧೃತರಾಷ್ಟ್ರ ಬೇಡ ಅಂತ ಬೇಕಾದಷ್ಟು ವಾದ ಹಾಕಿದ, ಆದರೆ ಕೇಳುವುದಕ್ಕೆ ಸಿದ್ಧನಾಗಿರಲಿಲ್ಲ. ಈ ಪರಿಸ್ಥಿತಿಯೊಳಗಿರುವಾಗ ಧೃತರಾಷ್ಟ್ರ ಹೇಳಿದ ಒಂದು ಮಾತು, ನಿನಗೆ ಯೋಗ್ಯವಾದಷ್ಟೆಲ್ಲ ನಿನಗೆ ರಾಜ್ಯ, ಐಶ್ವರ್ಯ, ಭೋಗ, ಸೌಖ್ಯ ಎಲ್ಲವಿರುವಾಗ ನೀನು ಯಾಕೆ ಇನ್ನೊಬ್ಬರ ಐಶ್ವರ್ಯದ ಉತ್ಕರ್ಷವನ್ನು ಕೊಂಡು ಮರುಗುತ್ತಿ? ಇದು ಸರಿಯಲ್ಲ, ತಪ್ಪು. ಇನ್ನೊಬ್ಬರ ಉತ್ಕರ್ಷವನ್ನು ಕಂಡು ಸಹನೆ ಮಾಡುವುದು ಮನುಷ್ಯನಿಗೆ ಬಹಳ ಅಗತ್ಯವಾಗಿರುವಂತಹ ಗುಣ. ಅದು ಇನ್ಯಾವುದಕ್ಕಲ್ಲ, ತನ್ನ ಒಳಿತಿಗಾಗಿ ಬೇಕಾದದ್ದು. ಮನುಷ್ಯ ಅಸೂಯೆ ಪಡಬಹುದು, ಚಿಂತೆ ಇಲ್ಲ. ಆದರೆ ಅಸೂಯೆಯಿಂದ ಯಾರ ಬಗ್ಗೆ ಅಸೂಯೆ ಪಡ್ತಾನೋ ಅವನಿಗೆ ಹೆಚ್ಚು ಹಾನಿಯೋ ಸ್ವಂತಕ್ಕೆ ಹೆಚ್ಚು ಹಾನಿಯೋ ಅನ್ನುವುದನ್ನು ಕಂಡ್ರೆ ಸ್ವಂತಕ್ಕೆ ಹೆಚ್ಚು ಹಾನಿಯಾಗತ್ತೆ. ಯಾಕೆ? ಅಸೂಯೆ, ಮಾತ್ಸರ್ಯ, ಕ್ರೋಧ, ದ್ವೇಷ ಇದಕ್ಕೆ ಒಂದು ದೊಡ್ಡ ತುಮುಲ, ಇದೊಂದು ದೊಡ್ಡ ಕದನ. ಈ ಯುದ್ಧ ಇದು ಇನ್ನೊಂದು ಭೂಮಿಯಲ್ಲಿ ನಡೆಯುವುದಲ್ಲ, ಇದು ನಮ್ಮ ದೇಹದಲ್ಲಿ, ನಮ್ಮ ಅಧ್ಯಾತ್ಮದಲ್ಲಿ, ನಮ್ಮ ಬುದ್ಧಿ ಮನಸ್ಸುಗಳಲ್ಲೇನೆ ಈ ಯುದ್ಧ ನಡೀತದೆ. ಹಾಗಾಗಿ ರಣಭೂಮಿ ನಮ್ಮ ನೆಲ, ರಣಭೂಮಿ ನಮ್ಮ ಮನ, ರಣಭೂಮಿ ನನ್ನ ಸ್ವಂತ ವ್ಯಕ್ತಿತ್ವ. ಇದರಲ್ಲಾಗುವಂತಹ ಈ ಕಾಳಗದಿಂದ ನನಗೆ ಅನರ್ಥ ಹೆಚ್ಚು, ಪರದಿಗೆ ಇಲ್ಲ. ಅವನಿಗೆ ಸ್ವಲ್ಪ ಅನರ್ಥವಾಗಬಹುದು, ಆದರೆ ನೊಂದದ್ದು ನಾನು ಹೆಚ್ಚಾಗತ್ತೆ, ಬೆಂದದ್ದು ನಾನು ಹೆಚ್ಚಾಗತ್ತೆ. ಆದ್ದರಿಂದ ಅಸೂಯೆ ಇದು ಮನುಷ್ಯನ ಅತ್ಯಂತ ಕ್ಷುದ್ರ ಗುಣದ ಪ್ರತೀಕ. ಮನುಷ್ಯ ಎಷ್ಟು ಅಸೂಯೆ ಪಡ್ತಾನೋ ಅಷ್ಟು ಮನುಷ್ಯ ಕ್ಷುದ್ರ. ಅವನಿಗೆ ಇನ್ನೊಬ್ಬರ ಉತ್ಕರ್ಷವನ್ನು ನೋಡಿ ಮೆಚ್ಚುವಂತಹ ಗುಣಮಟ್ಟ ಇಲ್ಲ ಅವನಿಗೆ ಅಂತರ್ಥ. ಯಾವ ವ್ಯಕ್ತಿಗೆ ಗುಣವಂತಿಕೆ ಇದೆ, ಯಾವ ವ್ಯಕ್ತಿ ಇನ್ನೊಬ್ಬರನ್ನು ಕಂಡು ಹಿಗ್ಗುತ್ತಾನೆ, ಅವನ ಮನಸ್ಸು ಅಗಲವಾಗಿದೆ ಅಂತರ್ಥ. ಅವನು ತನ್ನ ಉತ್ಕರ್ಷವನ್ನು ಮಾತ್ರ ಹಿಡಿಸಿಕೊಳ್ಳುವಷ್ಟು ಸಣ್ಣ ಮನಸ್ಸಿನವನಲ್ಲ, ಇನ್ನೊಬ್ಬರ ಸಿರಿಯೋ, ಸಂಪತ್ತೋ, ಕೀರ್ತಿಯೋ, ಪ್ರತಿಷ್ಠೆಯೋ, ಗೌರವ, ಆದರಗಳನ್ನು ಕೂಡ ಮೆಚ್ಚಿಕೊಳ್ಳುವಂತಹ ವಿಶಾಲವಾದ ಹೃದಯ. ಅವನ ಮನಸ್ಸಿನಲ್ಲಿ ಎಷ್ಟೆಲ್ಲ ನೀವು ಹಾಕಿದರೂ ಆ ಮನಸ್ಸಿನಲ್ಲಿ ಇಂಗಿ ಹೋಗುತ್ತೆ, ಹಿಂಗಿ ಹೋಗುತ್ತೆ, ಅದು ಒಪ್ಪಿಕೊಳ್ತದೆ. ಇದು ಮನಸ್ಸು, ದೊಡ್ಡ ಮನಸ್ಸು. ಇದಕ್ಕೆ ಫಿಗರೇಟಿವ್ ಆಗಿ ನಾವು ಹೇಳ್ತೇವೆ ವಿಶಾಲವಾದ ಮನಸ್ಸು. ವಿಶಾಲ ಯಾಕೆ? ಮನಸ್ಸು ವಿಶಾಲವಾಗೋದು ಅಂದರೆ ಅದು ನೆಲವೋ, ಅದು ಭೂಮಿಯೋ, ಮನೆಯೋ, ಕಾರ್ಪೆಟ್ ಏರಿಯಾನೋ, ಏನದು? ಯಾಕೆ ವಿಶಾಲ? ವಿಶಾಲ ಇಷ್ಟೇ ಕಾರಣಕ್ಕೆ, ನಾನು ಕಾಲು ಚಾಚಿ ಮಲಗಿಕೊಳ್ಳುವಷ್ಟೇ ಮನೆ ಇದ್ದರೆ ಅದು ಸಣ್ಣದು. 4 ಜನ ನನ್ನ ಹೆಂಡತಿ ಮಕ್ಕಳನ್ನು ಮಲಗಿಸುವಷ್ಟೇ ಜನ ಇದ್ದರೆ ಅದು ಸ್ವಲ್ಪ ದೊಡ್ಡದು. ಬಂದವರೆಲ್ಲರೂ ಮಲಗಿಕೊಳ್ಳಿ, ಇರಿ, ಊಟ ಮಾಡಿ ಸುಖವಾಗಿರಬಹುದು ಅಂತ ಹೇಳುವಷ್ಟು ದೊಡ್ಡದಾದರೆ ಮನೆ, ಆಗ ಮನೆ ದೊಡ್ಡದು ಅಂತ ಹೇಳ್ತೇವೆ. ಹಾಗೆ ಯಾವ ಮನಸ್ಸಿನಲ್ಲಿ ಇನ್ನೊಬ್ಬರ ಉತ್ಕರ್ಷವನ್ನು ಮೆಚ್ಚಿಕೊಳ್ಳುವ ಯೋಗ್ಯತೆ ಇದೆ ಆ ಮನಸ್ಸು ವಿಶಾಲ. ಹಾಗಾಗಿ ಆ ಮನಸ್ಸಿಗೆ ಗುಣಮಟ್ಟ ಇಲ್ಲದಿದ್ದರೆ, ಗುಣವಂತಿಕೆ ಇಲ್ಲದೆ ಇದ್ದರೆ ಎಂದೆಂದಿಗೂ ಕೂಡ ಅಸೂಯೆ ಪಡೆದಿರದು. ಯಾವಾಗಲೂ ಅಸೂಯೆ ಅದಕ್ಕೆ ಬರ್ತದೆ. ಯಾರೋ ಸಿರಿವಂತರಾದರೆ, ಕೀರ್ತಿಶಾಲಿಗಳಾದರೆ, ಖ್ಯಾತಿ ಎತ್ತಿದರೆ, ಅಧಿಕಾರ ಪಡೆದರೆ ತಪ್ತನಾಗ್ತಾನೆ. ಹೊಟ್ಟೆಯಲ್ಲಿ ಕಿಚ್ಚು ಬೀಳ್ತದೆ, ಉರಿದು ಬೀಳ್ತಾನೆ. ಈ ಕಿಚ್ಚು ಇನ್ನೊಬ್ಬರಿಗೆ ಸುಡುವುದಿಲ್ಲ, ಇವನ ರಕ್ತವನ್ನು ಸುಡುತ್ತದೆ, ಇವನ ದೇಹವನ್ನು, ಇವನ ಅಧ್ಯಾತ್ಮವನ್ನು ಸುಡುತ್ತದೆ. ಇವನ ಮನಸ್ಸು ಹಾಳಾಗಿ ಹೋಗ್ತದೆ, ಮುರಿದು ಹೋಗ್ತದೆ. ಅದು
ಬರ್ನ್ ಆಗಿ ಸುಟ್ಟು ಹೋಗುವಂಥದ್ದದು. ಮನಸ್ಸಿಗೆ ಕ್ರಿಯೇಟಿವಿಟಿ ಬರುವುದಿಲ್ಲ. ಒಳ್ಳೆ ಕೆಲಸವನ್ನು ಮಾಡುವಂತಹ ಒಂದು ಪ್ರೇರಣೆ, ಉತ್ಸಾಹ ಉಳಿಯುವುದಿಲ್ಲ. ಡಿಸ್ಟ್ರಕ್ಟಿವ್ ವಿಚಾರಗಳನ್ನು ಮಾಡ್ತಾ ಹೋಗ್ತದೆ. ಅಸೂಯೆಯ ಕೆಲಸವೇ ಹಾಗೆ. ಮಾತ್ಸರ್ಯ, ಅಸೂಯೆ, ದ್ವೇಷ, ಕ್ರೋಧ. ಕ್ರೋಧ ಇದು ತಾತ್ಕಾಲಿಕ. ಆ ಕ್ರೋಧ, ತಾತ್ಕಾಲಿಕವಾಗಿರುವಂತಹ ಕ್ರೋಧ ಸಂತನ್ಯಮಾನವಾದರೆ, ಕಂಟಿನ್ಯೂಯಸ್ ಆಗಿ ಇದ್ದರೆ ಅದು ದ್ವೇಷವಾಗಿ ಪರಿಣಮಿಸ್ತದೆ. ಅದು ದ್ವೇಷವಾಗಿ ಪರಿಣಮಿಸ್ತದೆ. ಕ್ರೋಧ ಇದು ತಾತ್ಕಾಲಿಕ. ಅದು ವ್ಯಭಿಚಾರಿ ಭಾವ, ಸಂಚಾರಿ ಭಾವ. ಕ್ಷಣದಲ್ಲಿ ಉಕ್ಕಿ ಬಂದು ಶಾಂತವಾಗತ್ತೆ. ಕ್ರೋಧ ದೊಡ್ಡದಲ್ಲ. ಕ್ರೋಧದ ಹಿನ್ನೆಲೆಯಲ್ಲಿರುವಂತಹ ಕ್ರೋಧ ಮಡುವುಗಟ್ಟಿದಾಗ ಅದು ದ್ವೇಷವಾಗಿ ಪರಿಣಮಿಸ್ತದೆ. ಕ್ರೋಧ ಇದು ನೀರು. ಕ್ರೋಧ ಇದು ನೀರಾದರೆ ದ್ವೇಷ ಮಡು, ಸುಳಿ. ಆ ಸುಳಿಯಲ್ಲಿ ಮನುಷ್ಯ ಸುಟ್ಟು ಭಸ್ಮವಾಗ್ತಾನೆ, ಮುಳುಗಿ ಭಸ್ಮನಾಗ್ತಾನೆ. ಆದ್ದರಿಂದ ದ್ವೇಷ ಎಂದಿಗೆ ಹಿತವಲ್ಲ. ಮಾತ್ಸರ್ಯಕ್ಕೆ ನಾವು ಒಮ್ಮೆ ನಮ್ಮ ಮನಸ್ಸಿಗೆ ಅವಕಾಶ ಕೊಟ್ಟರೆ ಆಗ ಮತ್ಸರವನ್ನೇ ಮಾಡಬೇಕು ಅಂತ ತೋರ್ತದೆ. ಮನುಷ್ಯ ಮತ್ಸರದಿಂದ ತಾನೊಬ್ಬ ಕೆಡುವುದಿಲ್ಲ. ತಾನು ಇನ್ನು ಸುತ್ತಲಿರುವ ಜನರನ್ನೆಲ್ಲ ತಲೆ ಕೆಡಿಸ್ತಾನೆ. ಅವರ ಬಗ್ಗೆ ಕಿವಿ ಊದ್ತಾನೆ, ಪಿಶುನನಾಗ್ತಾನೆ, ಅವರನ್ನು ನಿಂದೆ ಮಾಡ್ತಾನೆ. ಅವರಲ್ಲಿರುವ ಗುಣವಂತಿಕೆಯನ್ನು ಬಿಟ್ಟು ಬಿಡ್ತಾನೆ. ಅವರಲ್ಲಿರುವ ಸಣ್ಣ ದೋಷಗಳನ್ನು ಎತ್ತಿ ಮ್ಯಾಗ್ನಿಫೈ ಮಾಡಿ ತೋರಿಸ್ತಾನೆ. ನೋಡಿದ್ಯಾ, ಎಂಥ ದೊಡ್ಡ ದೋಷ ಇದು. ಯಾಕೆ? ಅಸೂಯೆ ಇದೆ. ಅಸೂಯೆಗೆ ಸಣ್ಣ ದೋಷ ದೊಡ್ಡದಾಗಿ ಕಾಣುತ್ತೆ, ದೊಡ್ಡ ಗುಣ ಚಿಕ್ಕದಾಗಿ ತೋರುತ್ತೆ. ಇದು ದುರ್ದೈವದ ಸಂಗತಿ. ಮನುಷ್ಯನಿಗೆ ಗುಣವೂ ಕಾಣುತ್ತೆ, ದೋಷವೂ ಕಾಣುತ್ತೆ, ಎರಡೂ ಪ್ರತ್ಯಕ್ಷವಾಗಿದೆ. ಆದರೆ ಅಸೂಯ ಭರಿತವಾಗಿರುವಂತಹ ಮನಸ್ಸು ಅವನ ಕಣ್ಣಿಗೆ ಗುಣವನ್ನು ಕಾಣಿಸದಂತೆ ದೋಷವೇ ತೋರುವಂತೆ ಮಾಡುವಂತಹ ಕೆಲಸವನ್ನು ಮಾಡ್ತದೆ. ಅದಕ್ಕಾಗಿ ನಾವು ಕರಿತೇವೆ ಕಲರ್ಡ್ ವಿಷನ್ ಅಂತ ಕರಿತೇವೆ. ಅವನ ದೃಷ್ಟಿಕೋನ ಇದು ಬಣ್ಣದ್ದಾಗಿದೆ. ಹಾಗಾಗಿ ಅವನು ಬಣ್ಣದ ದೃಷ್ಟಿಯಿಂದಲೇ ನೋಡ್ತಾನೆ. ಅವನು ಸರಿಯಾದ ಯಥಾರ್ಥವಾದ ದೃಷ್ಟಿ ಅವನಿಗಿಲ್ಲ ಅಂತಾಗಿ ಹೋಗ್ತದೆ. ಈ ವಿಧವಾದಂತಹ ಒಂದು ಸನ್ನಿವೇಶ ಬರುವುದಕ್ಕೆ ಅವಕಾಶವಾಗತ್ತೆ ಮನುಷ್ಯನಿಗೆ ಮಾತ್ಸರ್ಯದಿಂದ. ಮಾತ್ಸರ್ಯ ಕೊಳೆತ ವಾಸನೆ ಬರುವ ದೋಷ. ಕೊಳೆತ ವಾಸನೆ ಬರುವ ದೋಷ ಬಹಳ ದಿನಗಳವರೆಗೆ ಇದ್ದಂತಹ ಅದು ಮತ್ಸರ. ಬಹಳ ಡೀಪ್ ರೂಟೆಡ್ ಆಗಿರುವಂಥದ್ದು ಮತ್ಸರ. ಹಾಗಾಗಿ ನಿರ್ಮತ್ಸರಾಣಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ. ಮತ್ಸರ ಬಹಳ ಕೊಳೆತ ದೋಷ. ಮದ ಒಂದು ದೃಷ್ಟಿಯಿಂದ ಬಹಳ ಭಯಾನಕ. ಯಾಕೆ? ಹಿರಿಯರನ್ನು ಮೆಟ್ಟಿ ನಿಲ್ಲುವಂತಹ ಪಾಪವನ್ನು ಮಾಡಿಸುವ ಕೆಲಸ ಮದ ಮಾಡ್ತದೆ. ಮತ್ಸರ ಹಿರಿಯರನ್ನು ಕಿರಿಯರನ್ನು ಎಲ್ಲರನ್ನೂ ಕೂಡ ದೂಷಣೆ ಮಾಡುವಂತಹದ್ದು ಮತ್ಸರ. ಹಾಗಾಗಿ ಆ ಮತ್ಸರಗ್ರಸ್ತನಾಗಿರುವಂತಹ ಮನುಷ್ಯನಿಗೆ ಯಾವ ಗುಣಗಳಿಲ್ಲ. ಅವನಷ್ಟು ಕ್ಷುದ್ರ ಅವನೇ, ಇನ್ಯಾರಲ್ಲ. ಯಾಕೆ? ಎಲ್ಲರಲ್ಲಿ ದೋಷ ಎಣಿಸ್ತಾನ. ಅವರು ಹೀಗೆ, ಇವರು ಹಾಗೆ, ಅವರು ಹೀಗೆ, ಇವರು ಹಾಗೆ. ಏನಿದು ದೋಷ? ನಿನ್ನಲ್ಲಿಲ್ವೇ ದೋಷ? ಕೋಟ್ಯಾಂತರ ದೋಷ ಇರುವಾಗ, ನೀನು ಅವರಂತೆ ಅವರಿಗಿಂತಲೂ ನೀಚನಾಗಿ ನೀಡಿರುವಾಗ ಯಾಕೆ ಇನ್ನೊಬ್ಬರ ದೋಷವನ್ನು ಎಣಿಸ್ತೀಯ? ಇನ್ನೊಬ್ಬರ ದೋಷವನ್ನು ಎಣಿಸೋದರಿಂದ ಮಹಾಭಾರತದ ಆಶ್ವಮೇಧಿಕ ಪರ್ವದಲ್ಲಿ ಒಂದು ಮಾತು ಬರ್ತದೆ. ಕೃಷ್ಣ ಹೇಳ್ತಾನೆ ಧರ್ಮರಾಜನಿಗೆ, ಧರ್ಮರಾಜ, ನೀತಿವಂತಿಕೆಯಲ್ಲಿ ಒಂದು ದೊಡ್ಡ ಮನುಷ್ಯದ ಒಂದು ಮಹತ್ವದ ಮೈಲುಗಲ್ಲು. ಮನುಷ್ಯ ತಾನು ದೊಡ್ಡವನಾಗಬೇಕಾದರೆ ಗುಣವಂತಿಕೆಯಿಂದ ದೊಡ್ಡವನಾಗಬೇಕು, ಹೊರತು ಇನ್ನೊಬ್ಬರ ದೋಷಗಳನ್ನು ಜಗತ್ತಿಗೆ ತೋರಿಸಿ ತಾನು ದೊಡ್ಡವನಾಗುವುದಲ್ಲ. ಇನ್ನೊಬ್ಬರ ದೋಷವನ್ನು ತೋರಿಸುವುದರಿಂದ ನೀನು ದುಷ್ಟ, ನೀನು ಕ್ಷುದ್ರ ಅಂತಾಗ್ತೀಯೇ ಹೊರತು ಅವರಲ್ಲಿ ಎಷ್ಟು ದೋಷವಿದೆಯೋ ಇಲ್ಲೋ ಅದು ಮಾತು ಬೇರೆ. ಹಾಗಾಗಿ ಈ ವಿಧವಾದಂತಹ ಮತ್ಸರಕ್ಕೆ ವಶನಾಗಬೇಡ ಅಂತ ಹೇಳ್ತಾರೆ. ಆ ರೀತಿಯಾಗಿ ಧೃತರಾಷ್ಟ್ರ ಹೇಳ್ತಾನೆ ಈ ಮಾತುಗಳನ್ನೆಲ್ಲ. ಈ ಎಲ್ಲ ವಿಷಯಗಳನ್ನು ದುರ್ಯೋಧನನ ಮುಂದೆ ಧೃತರಾಷ್ಟ್ರ ಹೇಳ್ತಾನೆ. ತಂದೆಗೆ ಸ್ವಂತ ಕಲಿಪ್ರವೇಶ ಆಗೋಗಿದೆ. ಧೃತರಾಷ್ಟ್ರನಿಗೆ ಅವನು ಕಲಿಯಿಂದ ಮುಕ್ತನಲ್ಲ. ಅಸುರರ ಪ್ರಭಾವ, ದೈತ್ಯರ ಪ್ರಭಾವ ಅವು ಪೂರ್ಣವಾಗಿದೆ ಧೃತರಾಷ್ಟ್ರನ ಮೇಲೆ.
ಆದರೆ ಕಾಲ ಕಾಲಕ್ಕೆ ಮಧ್ಯ ಮಧ್ಯದಲ್ಲಿ ಅಡವಿಯಲ್ಲಿ ಹೇಗೆ ಬೆಳಕು ಬೀಳುತ್ತಲ್ಲ, ಆ ರೀತಿಯಾಗಿ ಗಿಡದ ನೆರಳಿನ ಮಧ್ಯದಲ್ಲಿ ಬಿಸಿಲು ಬಿದ್ದಂತೆ ಅವನಿಗೆ ಜ್ಞಾನೋದಯ. ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಅವನಿಗೆ ಜ್ಞಾನವನ್ನು ಅವನಿಗೆ ಪ್ರಕಾಶವಾಗುತ್ತೆ. ಇದು ಸತ್ಕರ್ಮ ಅಸತ್ಕರ್ಮ ಎಂಬ ತಿಳುವಳಿಕೆ ಮೂಡುತ್ತೆ, ಇಲ್ಲ ಅಂತಿಲ್ಲ. ಸಮ್ಮೋಹ ಅಧಿಕವಾದಾಗ ಈ ತಿಳುವಳಿಕೆ ಕೆಳಗೆ ಬಿದ್ದೋಯ್ತು. ಯಾಕೆ? ಮೋಹ ಹೆಚ್ಚಾಯಿತು. ಮೋಹದ ಬಲ ಹೆಚ್ಚಾದಾಗ ಮೋಹ ದುರ್ಬಲವಾಗಿರುವಂತಹ ಜ್ಞಾನ, ತಿಳುವಳಿಕೆ, ವಿವೇಕ ಇವುಗಳನ್ನು ಕೆಳಕ್ಕೆ ಹಾಕಿ ಅದನ್ನು ಮೆಟ್ಟಿ ನಿಂತು ತನ್ನ ಕೆಲಸವನ್ನು ಮಾಡ್ತದೆ ಮೋಹ. ಆ ರೀತಿಯಾಗಿ ಧೃತರಾಷ್ಟ್ರನ ಜೀವನದಲ್ಲಿ ಹಾಗಾಯಿತು. ಧೃತರಾಷ್ಟ್ರ ಯದ್ಯಪಿ ವೇದಶಾಸ್ತ್ರಗಳನ್ನು ಓದಿದವ, ದೊಡ್ಡ ಜ್ಞಾನಿ, ಸಾಕ್ಷಾತ್ ಗಂಧರ್ವ, ಧೃತರಾಷ್ಟ್ರ ಎಂಬ ಗಂಧರ್ವನ ಅವತಾರ, ಮಹಾಜ್ಞಾನಿಯಾದವ. ಪಾಂಡುರಾಜನ ಜೊತೆಗೆ ವೇದವ್ಯಾಸದೇವರಲ್ಲಿ, ಭೀಷ್ಮಾಚಾರ್ಯರಲ್ಲಿ ಎಲ್ಲ ಶಾಸ್ತ್ರವನ್ನು ಅಧ್ಯಯನ ಮಾಡಿದ ಮಹಾವಿದ್ವಾಂಸ. ಆದರೆ ಈ ವಿದ್ವತ್ತೆ, ಈ ಜ್ಞಾನ, ಈ ತಿಳುವಳಿಕೆ ಇವೆಲ್ಲವೂ ಕೂಡ ಕಾಮಕ್ರೋಧಗಳಿಗೆ ಬಲಿಯಾದಾಗ, ಮಕ್ಕಳ ಮೋಹಕ್ಕೆ ವಶವಾದಾಗ ಆ ಮೋಹ ಅದನ್ನು ಹತ್ತಿಕ್ಕಿ ತಾನು ಮೇಲಕ್ಕೆ ಬಂದು ತನ್ನ ಕೆಲಸವನ್ನು ಮಾಡ್ತದೆ. ಈ ವಿಧವಾದಂತಹ ದುರ್ಭಾಗ್ಯಕ್ಕೆ ವಶನಾದವನು ಧೃತರಾಷ್ಟ್ರ. ಹಾಗಾಗಿ ಮಧ್ಯದಲ್ಲಿ ಒಂದು ಮಾತನ್ನು ಹೇಳಿದ, ಪಾಂಡವರ ವಿರುದ್ಧವಾಗಿ ನೀನು ಮಾತ್ಸರ್ಯವನ್ನು ಮಾಡಬೇಡ. ಅವರು ತಮ್ಮ ಬಾಹುಬಲದಿಂದ ಐಶ್ವರ್ಯವನ್ನು ಗಳಿಸಿದವರು, ಅವರ ಬಗ್ಗೆ ನೀನು ಅಸೂಯೆ ಪಟ್ಟೇನಾಗೋದು? ಇದೆಲ್ಲ ಏನು ಪ್ರಯೋಜನವಿಲ್ಲ. ನೀನು ಬಲವಂತನಾಗು, ನೀನು ರಾಜ್ಯವನ್ನು ಗಳಿಸು, ನೀನು ಐಶ್ವರ್ಯವನ್ನು ಗಳಿಸು, ರಾಜಸೂಯಾಗವನ್ನು ಮಾಡು, ನಿನಗೆ ಕೀರ್ತಿ ಬರಲಿ, ಎಲ್ಲ ರಾಜರು ಅವರಿಗೆ ತಂದಂತೆ ನಿನಗೂ ಕಪ್ಪ ಕಾಣಿಕೆಗಳನ್ನು ಸಮರ್ಪಿಸಲಿ, ಬೇಡ ಅಂತನ್ನೋದಿಲ್ಲ. ಆದರೆ ಅವರನ್ನು ದ್ವೇಷ ಮಾಡಿ ನಿನಗಾಗುವ ಲಾಭ ಏನಿಲ್ಲ, ಅದನ್ನು ಮಾಡಲಿಕ್ಕೆ ಹೋಗಬೇಡ ಅಂತ ಹೇಳಿದರೆ ಕೇಳಲಿಲ್ಲ. ನಿನಗೆಲ್ಲ ಐಶ್ವರ್ಯವಿದೆಯಲ್ಲ ಅಂತ ಹೇಳಿದಾಗ ಕೇಳಲಿಲ್ಲ. ಮನುಷ್ಯನಿಗೆ ತೃಪ್ತಿ ಎನ್ನುವುದು ಅತ್ಯಂತ ಅವಶ್ಯಕವಾದಂಥ. ತೃಪ್ತಿ ಎನ್ನುವಂತಹದ್ದು ಇಲ್ಲದೆ ಇದ್ದರೆ ಪ್ರಯತ್ನ ಅಥವಾ ಕ್ರಿಯೇಟಿವಿಟಿ ಅನ್ನುವುದು ಬೇಕು, ಹೊರತು ಮತ್ಸರ ಇರಬಾರದು. ಇದಕ್ಕೆ 3 ದಾರಿಗಳಿವೆ. ಒಂದು ತೃಪ್ತಿ, ಇಲ್ಲ ಪ್ರಯತ್ನ, ಅಥವಾ ಮತ್ಸರ. ಮಹಾ ಉದ್ಯೋಗಶೀಲನಾಗಿ ಮನುಷ್ಯ ಹೆಚ್ಚಿನದನ್ನು ಸಂಪಾದನೆ ಮಾಡುವುದು 1, ಇಲ್ಲವೇ ತೃಪ್ತಿ ಪಡುವುದು 2, ಅಥವಾ ಮತ್ಸರ ಮಾಡುವುದು 3. ಇದು ಮತ್ಸರಕ್ಕೆ ಯಾರು ಹೋಗಿರ್ತಾನೆ ಅವನಿಗೆ ಈ ತೃಪ್ತಿಯೂ ಇಲ್ಲ, ಮಹೋದ್ಯೋಗದಿಂದ ಸಂಪಾದನೆ ಮಾಡುವುದು ಅವನ ಉದ್ದೇಶದಲ್ಲಿರುವುದಿಲ್ಲ. ಹಾಗಾಗಿ ದುರ್ಯೋಧನನಿಗೆ ಆ ವಿಧವಾದಂತಹ ಅವಸ್ಥೆ ಬಂದಿದೆ. ಹೇಳ್ತಾನವನು, ದುರ್ಯೋಧನ ಅಂತಾನೆ, ನಾನು ನೋಡಿದೆ 88,000 ಜನ ಸನ್ಯಾಸಿಗಳು ಅವರಲ್ಲಿದ್ದರು, 10,000 ಜನ ಸ್ನಾತಕರು ಅವರ ಮನೆಯಲ್ಲಿದ್ದರು. ಅಷ್ಟೆಲ್ಲ ಜನ ಯತಿಗಳು, ಸ್ನಾತಕರು, ಸನ್ಯಾಸಿಗಳು, ಬ್ರಾಹ್ಮಣರು ಮನೆಯಲ್ಲಿ ಬಂಗಾರದ ತಟ್ಟೆಯಲ್ಲಿ ಊಟ ಮಾಡ್ತಾರವರು. ಒಬ್ಬೊಬ್ಬರಿಗೆ 30 ಜನ ದಾಸಿಯರನ್ನು ಇಟ್ಟಿದ್ದಾನವನು. ದಾಸಿಯರು ಅಷ್ಟು ಜನ ಒಬ್ಬೊಬ್ಬರಿಗೂ ಇದ್ದಾರೆ. ಎಲ್ಲ ಕೆಲಸವನ್ನು ಮಾಡುವುದಕ್ಕೆ ಎಲ್ಲ ವ್ಯವಸ್ಥೆ ಸೌಕರ್ಯಗಳಿದೆ. ಇಷ್ಟು ವೈಭವದಿಂದ ಅವನು ಮೆರೆಯುವಾಗ ನನಗೇನೋ ಮೀಗರ್ ಐಶ್ವರ್ಯ ಇದ್ದದ್ದನ್ನು ಕಂಡು ನಾನು ಸಂತೋಷ ಪಡುವಂತೀಯ. ನನಗೆಲ್ಲ ಸಂತೋಷ ಪಡಲಿಕ್ಕೆ ಆಗುವುದಿಲ್ಲ, ನಾನು ಏನಿದ್ರೂ ದ್ವೇಷ ಮಾಡೋದೇ ಅಂತ ದುರ್ಯೋಧನ ತನ್ನ ಅಭಿಪ್ರಾಯವನ್ನು ಹೇಳ್ತಾನೆ. ಆರ್ಯಾಸ್ತು ವೈ ರಾಜಾನಃ ಸತ್ಯಸಂಧಾ ಮಹಾವ್ರತಃ ಪರ್ಯಾಪ್ತ ವಿದ್ಯಾವಕ್ತಾರೋ ವೇದಾಂತಾವಭೃತಪ್ಲುತಾಃ. ವೇದಾಂತ ಶಾಸ್ತ್ರವನ್ನು ಅಧ್ಯಯನ ಮಾಡಿ ಅದರ ಅವಭೃತದಲ್ಲಿ ಸ್ನಾನ ಮಾಡಿದಂತಹ ಮಹಾಮಹನೀಯರು, ಎಂಥೆಂಥ ಜ್ಞಾನಿಗಳು ಧರ್ಮರಾಜನ ಆಸ್ಥಾನದಲ್ಲಿ ಬಂದು ಆ ಎಲ್ಲ ಜ್ಞಾನಿಗಳು ವಿರಾಜಮಾನರಾಗಿದ್ದರು. ಏನು ಋಷಿಗಳು, ಏನು ದೇವತೆಗಳು, ಎಂಥ ರಾಜರು, ಎಷ್ಟೆಲ್ಲ ಜನ. ಧೃತಿಮಂತೋ ಹ್ರೀಷೇವಾಹ ಧರ್ಮಾತ್ಮಾನೋ ಯಶಸ್ವಿನಃ ಮೂರ್ಧಾಭಿಷಿಕ್ತಸ್ತೆ ಚೈನಂ ರಾಜಾನ ಪರ್ಯುಪಾಸತೆ. ಪಟ್ಟಾಭಿಷಿಕ್ತರಾದಂತಹ ರಾಜಾಧಿರಾಜರು ಬಂದು ಧರ್ಮರಾಜ ಎದುರಲ್ಲಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಬೇಕು, ತಲೆಬಾಗಿ ನಮಸ್ಕಾರ ಮಾಡಬೇಕು. ಈ ವಿಧವಾದಂತಹ ಗೌರವವನ್ನು ನಾನು ನೋಡಿದೆ, ಕಣ್ಣಾರೆ ನೋಡಿದೆ. ಅಪ್ಪ, ಸಹನೆ ಮಾಡಲಿಕ್ಕಾಗುವುದಿಲ್ಲ ನನಗೆ. ಕೆಲವರ ಸ್ವಭಾವನೆ ಹಾಗೆ, ಅವರಿಗೆ ಸಹನೆ ಆಗುವುದಿಲ್ಲ. ಅವರು ತನ್ನ ಯೋಗ್ಯತೆ ಇದೆಯೋ ಇಲ್ಲವೋ ಇದನ್ನು ವಿಚಾರ ಮಾಡುವುದಿಲ್ಲ. ಆದರೆ ಇನ್ನೊಬ್ಬರ ಉತ್ಕರ್ಷವನ್ನು ನೋಡುವುದಾಗುವುದಿಲ್ಲ.
ದುರ್ಯೋಧನ ಆ ಜಾತಿಗೆ ಸೇರಿದಂತಹ ವ್ಯಕ್ತಿ. ಇದು ಟ್ರೇಟ್ ನಾವು ನೋಡ್ತೇವೆ. ಸೈಕಾಲಜಿಯಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಟ್ರೇಟ್ಗಳನ್ನು ನಾವು ಡಿಸೈಡ್ ಮಾಡಬಹುದು, ಡಿಟರ್ಮಿನ್ ಮಾಡಬಹುದು. ಆ ಲೆಕ್ಕದೊಳಗೆ ನೋಡಿದರೆ ಇದೊಂದು ದುರ್ಯೋಧನನ ಒಂದು ವಿಚಿತ್ರವಾದ ಟ್ರೇಟ್. ಈ ಟ್ರೇಟಿನ ಜನ ಇಂದಿಗೂ ನಾವು ನೋಡ್ತೇವೆ ಜಗತ್ತಿನಲ್ಲಿ. ಸ್ವಂತ ಯೋಗ್ಯತೆ ಇಲ್ಲ, ಇನ್ನೊಬ್ಬರ ಉತ್ಕರ್ಷವನ್ನು ನೋಡಿ ಸಹನೆ ಆಗುವುದಿಲ್ಲ ಇತ್ಯಾದಿ. ಹಾಗಾಗಿ ದಕ್ಷಿಣಾರ್ಥಂ ಸಮಾನೀತಾ ರಾಜಭಕಾಂಸ್ಯ ದೋಹನಾ ಅಭಿಷೇಕಾರ್ಥಂ ಅವ್ಯಗ್ರಾಹ ಭಂಡ ಮುಚ್ಚಾವಚಂ ನೃಪಾಹ. ಎಷ್ಟೆಲ್ಲ ಪಾತ್ರಗಳು, ಎಷ್ಟೆಲ್ಲ ಅಭಿಷೇಕದ ಸಾಧನಗಳು, ಅಷ್ಟೆಲ್ಲ ಪಾತ್ರಗಳನ್ನಿಟ್ಟು ಅಭಿಷೇಕದ ಸಾಧನಗಳನ್ನಿಟ್ಟು ಅಭಿಷೇಕ ಮಾಡಿದರು. ಆಗ ನಾನಾ ವಿಧವಾಗಿರತಕ್ಕಂತಹ ವೈಭವವನ್ನು ಹೇಳ್ತಾರೆ. ಪರಶುರಾಮ ದೇವರು ಬಂದಿದ್ದರು, ಅಲ್ಲಿ ಛತ್ರ ಚಾಮರ ಇತ್ಯಾದಿಗಳನ್ನು, ಭೀಮ ಇತ್ಯಾದಿಗಳ ಧಾರಣ ಮಾಡಿದ್ರು. ಇಷ್ಟೆಲ್ಲ ವೈಭವವನ್ನು ನಾನು ನೋಡಿ ನನಗೆ ಸಹನೆ ಮಾಡಲಿಕ್ಕಾಗುವುದಿಲ್ಲ. ಆದ್ದರಿಂದ ಅವಶ್ಯವಾಗಿ ನಾನಿದನ್ನು ಅವರ ವಿರೋಧವನ್ನು ಮಾಡಲೇಬೇಕು ನಾನು. ಅದಕ್ಕೆ ಹೇಳ್ತಾನೆ, ಶಕುನಿ ಹೇಳಿದ, ಯಾಂ ತ್ವಮೇತಾಂ ಶ್ರಿಯಂ ದೃಷ್ಟ ಪಾಂಡುಪುತ್ರೇ ಯುಧಿಷ್ಠಿರೇ ತಪ್ಯಸೇ ತಾಂ ಹರಿಷ್ಯಾಮಿ ದ್ಯೂತೇನ ಜಯತಾಂ ವರ. ಕೇಳು, ನಾನು ದುರ್ಯೋಧನ, ನಿನಗೇನು ದುಃಖವಿದೆಯಲ್ಲ, ಯಾವ ಐಶ್ವರ್ಯವನ್ನು ಕಂಡು ನೀನು ಮರಗುತ್ತಾ ಇದ್ದಿ, ಅಸೂಯೆ ಪಡ್ತಾ ಇದ್ದಿ, ಆ ಐಶ್ವರ್ಯ ಸಮಗ್ರವಾಗಿ ನಿನ್ನ ಪಾದಕ್ಕೆ ಬಂದು ಬೀಳುವಂತೆ ನಾನು ಮಾಡ್ತೇನೆ. ಇದು ನನ್ನ ಜವಾಬ್ದಾರಿ. ದ್ಯೂತ ಮಾತ್ರ ನನಗೆ ಸಾಕು. ನಿಮ್ಮ ಅಸ್ತ್ರ ಶಸ್ತ್ರ ಮಂತ್ರ ಗದೆ ಯುದ್ಧ ಪ್ರಹಾರ ರಕ್ತ ಯಾರೂ ಏನೂ ಬೇಕಾಗಿಲ್ಲ. ನಾನೊಬ್ಬ, ಆಚೆ ಧರ್ಮರಾಜನೊಬ್ಬ. ಆ ಧರ್ಮರಾಜ ಪೆದ್ದು, ಅವನಿಗೆ ಬುದ್ಧಿ ಇಲ್ಲ. ಅವನಿಗೆ ನಾನು ಏನು ಕಪಟ ಮಾಡ್ತೀನಿ ಅದು ಗೊತ್ತಾಗೋದಿಲ್ಲ. ಅವನಿಗೆ ಕಪಟ ಮಾಡುವುದು ಗೊತ್ತಾಗದೆ ಎದುರು ಕೂತ್ಕೊಂಡು ಆಟ ಆಡ್ಲಿಕ್ಕೆ ಬರುತ್ತೆ ಅಂತ ಅನ್ನೋದಕ್ಕೆ ಆಟವಾಡ್ತಾನೆ. ಆಟವಾಡ್ಲಿಕ್ಕೆ ಬರೋದು ಮಾತ್ರವಲ್ಲ, ಕಪಟ ಏನು ಅದನ್ನು ತೇಲಿಸೋದು ಹೇಗೆ ಇದು ಗೊತ್ತಾಗಬೇಕು ಜೂಜಾಟದಲ್ಲಿ. ಅದು ಗೊತ್ತಿಲ್ಲ ಅವನಿಗೆ. ಆ ಟ್ರಿಕ್ಕು, ಆ ಅನ್ಯಾಯದ ಮೋಡು ಗೊತ್ತಿಲ್ಲದೆ ಇದ್ದದ್ದರಿಂದ ಸಿಕ್ಕು ಬೀಳ್ತಾನೆ, ಸೋಲ್ತಾನೆ. ನೀನೇನು ಹೆದರಬೇಡ. ಅಕ್ಷಾನ್ ಕ್ಷಿಪನ್ ಅಕ್ಷತಸ್ಸನ್ ಅವಿದ್ವಾನ್ ವಿದುಷೋ ಜಯೇ. ನಾನು ಅವನನ್ನು ಸುಲಭವಾಗಿ ನಾನು ಸೋಲಿಸಿಬಿಡ್ತೇನೆ. ಎಂಥ ಅವನು ಪರಾಕ್ರಮಿ ಇರಬಹುದು ಅಥವಾ ಜೂಜಾಟ ಬಲ್ಲವನಿರಬಹುದು. ಅವನಿಗೆ ಜೂಜಾಟ ಗೊತ್ತಿಲ್ಲ, ಮೋಸ ಅಂತೂ ಏನೂ ಗೊತ್ತಿಲ್ಲ ಅವನಿಗೆ. ತೇನ ಸಂಗಮ್ಯ ವೇತ್ಸ್ಯಾಮಿ ಕಾರ್ಯಸ್ಯಾಸ್ಯ ವಿನಿಶ್ಚಯಂ. ಆಗ ಧೃತರಾಷ್ಟ್ರನಿಗೆ ಈ ಮಾತನ್ನು ಹೇಳಿದಾಗ ಧೃತರಾಷ್ಟ್ರ ಅಂದ, ಧೃತರಾಷ್ಟ್ರ ಹೇಳ್ತಾನೆ ದುರ್ಯೋಧನನಿಗೆ, ಶಕುನಿ, ನಾನು ವಿದುರನಿಗೆ ಒಂದು ಮಾತು ಕೇಳ್ತೇನೆ. ವಿದುರನಿಗೆ ಒಂದು ಮಾತು ಕೇಳಿ ಆಮೇಲೆ ನಿನಗೆ ಹೇಳ್ತೇನೆ. ವಿದುರನಿಗೆ ನಾನು ಕೇಳ್ತೇನೆ, ಜೂಜಾಟ ಆಡಬೇಕೋ ಆಡಬಾರದು, ಈ ಮಾತನ್ನು ಕೇಳಿ ನಿನಗೆ ತಿಳಿಸ್ತೀನಿ. ಅಲ್ಲಿವರೆಗೆ ನೀವು ಏನೂ ನಿರ್ಣಯ ಮಾಡಬೇಡಿ. ಇದು ಹಿಂದೊಮ್ಮೆ ಈ ಮಾತು ಬಂತು, ಈಗ ಮತ್ತೊಮ್ಮೆ ಹೇಳ್ತಾ ಇದ್ದಾನೆ. ಧೃತರಾಷ್ಟ್ರನಿಗೆ ತಾನು ಮಾಡುವ ಯಾವ ಕಾರ್ಯವೂ ಕೂಡ ತಪ್ಪಾಗಿದ್ದರೆ ವಿದುರ ಬಂದು ನನ್ನನ್ನು ಶಾಸನ ಮಾಡ್ತಾನೆ. ಆ ವಿದುರನ ಎದುರನ್ನು ನೋಡುವುದು ಕೂಡ ಅವನಿಗೆ ಅಸಾಧ್ಯವಿತ್ತು. ಅವನು ಶಬ್ದಗಳಿಂದ ಬೈಯುವುದನ್ನು ಬಿಟ್ಟು ಇನ್ನೇನು ಮಾಡಲಿಕ್ಕೆ ಸಾಧ್ಯವಿಲ್ಲ. ವಿದುರ ಹೊಡಿಲಿಕ್ಕಿಲ್ಲ, ರಾಜ್ಯದಿಂದ ಕೆಳಗೆ ಹಾಕಲಿಕ್ಕಿಲ್ಲ, ಇನ್ನೇನು ಮಾಡಲಿಕ್ಕೆ ಸಾಧ್ಯವಿಲ್ಲ. ರಾಮಶಾಸ್ತ್ರಿ ಪ್ರಭುಣೆ ರಘುನಾಥರಾಯನನ್ನ ಅಟ್ಟಿಬಿಟ್ಟು ಎಕ್ಸೈಲಿಗೆ ಕಳಿಸಿದ. ವನಕ್ಕೆ ಕಳಿಸಿದಂತೆ ವಿದುರನಿಗೆ ಮಾತ್ರ ಆ ಸಾಧ್ಯತೆ ಇದ್ದಿದ್ದಿಲ್ಲ. ಪಟ್ಟದಲ್ಲಿ ಕೂತಿದ್ದ ಧೃತರಾಷ್ಟ್ರ. ಅವನಿಗೆ ನ್ಯಾಯವನ್ನು ಕೊಡುವ ನ್ಯಾಯಾಧೀಶನಾಗಿರಲಿಲ್ಲ ಇವನು, ಸಲಹೆ ಕೊಡ್ತಿದ್ದ. ಇಷ್ಟಿದ್ರೂ ಕೂಡ ನ್ಯಾಯಾಧೀಶನಾಗಿ ಅವನಿಗೆ ಶಾಸನ ಮಾಡುವ, ಶಿಕ್ಷೆ ಕೊಡುವ ಯೋಗ್ಯತೆ ಇಲ್ಲದೆ ಇದ್ರೂ ಕೂಡ ಧೃತರಾಷ್ಟ್ರ ವಿದುರನ ಹೆಸರು ಕೇಳಿದಾಗ ಅವನು ಮೈ ನಡಕ ಹುಟ್ಟಿತ್ತು ಅವನಿಗೆ. ಇಷ್ಟು ಅವನ ನ್ಯಾಯ ನಿಷ್ಠುರತೆ, ಧರ್ಮ ತತ್ಪರತೆ, ಈ ವಿಧವಾದಂತಹ ಧಾರ್ಮಿಕತೆ, ಇದು ಮನುಷ್ಯನ ಸ್ವಭಾವ. ಏನಾಗತ್ತೆ, ಆ ವ್ಯಕ್ತಿ ಅವನು ನಿಷ್ಠುರನಾಗದಿದ್ದರೂ ಕೂಡ, ದುಷ್ಟನಾಗದೇ ಇದ್ದರೂ ಅವನಿಂದ ಹೆದರುವಂತೆ ಮಾಡ್ತದೆ. ಯಾಕೆ, ಅನ್ಯಾಯವನ್ನು ಮಾಡುವಂತಹ ವ್ಯಕ್ತಿಗಳಿಗೆ ಆ ನ್ಯಾಯವಂತರ ಎದುರು ಹಾಕುವುದು ಸಾಧ್ಯವಾಗುವುದಿಲ್ಲ. ಹಾಗಾಗಿ ವಿದುರ ಅಂತಂದ್ರೆ ಅವನಿಗೆ ಯಾವಾಗಲೂ ಸ್ವಪ್ನದಲ್ಲೂ ಭಯ. ಶಕುನಿಗೆ ಹೇಳ್ತಾನೆ, ದುರ್ಯೋಧನನಿಗೆ ಹೇಳ್ತಾನೆ, ನೀನು ತಾಳು, ನಾನು ವಿದುರನನ್ನು ಕರಿತೇನೆ. ವಿದುರ ಏನು ಹೇಳ್ತಾನೆ ಕೇಳ್ತೀನಿ. ವಿದುರ ಹೇಳಿದ್ದನ್ನು ಕೇಳಿ
ಆಮೇಲೆ ನಾನು ನಿರ್ಣಯ ಮಾಡ್ತೇನೆ. ಈ ಮಾತನ್ನು ಹೇಳಿದಾಗ ಆಗ ದುರ್ಯೋಧನ ತಕ್ಷಣಕ್ಕೆ ವಿರೋಧ ಮಾಡ್ತಾನೆ. ಕೃಷ್ಣ ಲಭ್ಯತೆ ಕಸ್ಸೋಪಿ ಕ್ಷತ್ತ ಬೋದ್ಧ ವಿಷಂಪತೆ ಕೇವಲಂ ಧರ್ಮಮೇವಾಹ ನ ತದ್ವಿಜಯ ಸಾಧಕಂ. ವಿದುರ ಹೇಳ್ತಾನೆ ನಿಜ, ಅವನು ಧರ್ಮವನ್ನು ಹೇಳ್ತಾನೆ. ಆ ಧರ್ಮ ನಮಗೆ ಜಯವನ್ನು ಕೊಡುವುದಿಲ್ಲ. ಧರ್ಮದಿಂದ ಅವರಿಗೆ ಜಯವಾಗುತ್ತೆ, ನಮಗೆ ಜಯವಾಗುವುದಿಲ್ಲ. ನಾವು ಅಧರ್ಮದಿಂದಲೇ ಜಯವನ್ನು ಮಾಡಬೇಕು, ನಮಗೆ ಬೇರೆ ದಾರಿ ಇಲ್ಲ. ಆದ್ದರಿಂದ ಅಪ್ಪ ವಿದುರನಿಗೆ ಕೇಳಲಿಕ್ಕೆ ಹೋಗಬೇಡ. ವಿದುರ ಏನು ಹೇಳಿದ್ರು? ಧಾರ್ಮಿಕವಾದ ಧರ್ಮೋಪೇತವಾದ ಮಾತನ್ನೇ ಹೇಳ್ತಾನೆ. ಆದ್ದರಿಂದ ಆ ಕೃಷ್ಣ ಪಾಂಡವರ ಮೇಲೆ ಎಷ್ಟು ಪ್ರೀತಿ ಮಾಡ್ತಾನೋ ಹಾಗೆ ವಿದುರನೂ ಅಷ್ಟೇ ರೀತಿಯಿಂದ ಪ್ರೀತಿ ಮಾಡ್ತಾನೆ. ಜೊತೆಗೆ ಅವನು ಅತ್ಯಂತ ಧಾರ್ಮಿಕನಾಗಿದ್ದಾನೆ. ಈ ಧರ್ಮ ಗಿರ್ಮ ನಾವು ಅವಲಂಬಿಸಿದರೆ ಸತ್ತೋಗೋದಷ್ಟೇ. ಕೈಯಲ್ಲಿ ಭಿಕ್ಷಾಪಾತ್ರೆ, ಅಪ್ಪ ವಿದುರನನ್ನು ಕರಿಬೇಡ, ಅವನಿಗೆ ಕೇಳಲಿಕ್ಕೆ ಹೋಗಬೇಡ, ಅವನು ಕೇಳಿದ್ದನ್ನು ನಮಗೆ ಹೇಳಲಿಕ್ಕೆ ಬರಬೇಡ. ಹಾಗಾಗೋದಾದರೆ ನಾನು ಸತ್ತದ್ದು ಕಂಡು ಸಂತೋಷಪಡ ಅಷ್ಟೇ. ಇದಕ್ಕೆ ಇನ್ನೊಂದು ಉಪಾಯವಿಲ್ಲ. ಕೃಷ್ಣಾದಭ್ಯತೆ ಕಸ್ಸೋಪಿ ಕ್ಷತ್ತ ಬೋದ್ಧ ವಿಷಂಪತೆ ಕೇವಲಂ ಧರ್ಮಮೇವಾಹ ನ ತದ್ವಿಜಯ ಸಾಧಕಂ. ಧರ್ಮವನ್ನೇ ಹೇಳ್ತಾನೆ, ಆ ಧರ್ಮದಿಂದ ನಮಗೆ ವಿಜಯವಾಗುವುದಿಲ್ಲ. ನವ್ಯಾಧಯೋ ನಾಪಿ ಯಮಃ ಪ್ರಾಪ್ತುಂ ಶ್ರೇಯಃ ಪ್ರತೀಕ್ಷತೆ ನಾರಭೇತ್ ಅನ್ಯ ಸಾಮರ್ಥ್ಯ ಪುರುಷ ಕಾರ್ಯಮಾತ್ಮನಃ ಮತಿಸಾಮ್ಯಂ ದಯೋರ್ನಾಸ್ತಿ ಕುರು ಕಾರ್ಯೇಶು ಕುರುನಂದನ ಯಾವದೇವ ಭವೇತ್ ಕಲ್ಪಸ್ತಾವತ್ ಶ್ರೇಯಸ್ ಸಮಾಚರೇ. ಮನುಷ್ಯನಿಗೆ ಯಾವಾಗ ಏನಾಗತ್ತೆ ಹೇಳಿಕ್ಕೆ ಬರುವುದಿಲ್ಲ, ಅಷ್ಟರೊಳಗೆ ತಾನು ತನ್ನ ಸ್ವಾರ್ಥವನ್ನು ಸಂಪಾದನೆ ಮಾಡಿಕೊಂಡು ಸಮೃದ್ಧನಾಗಿ ತೃಪ್ತಿಪಟ್ಟು ಬಿಡಬೇಕು. ಯಾವಾಗ ಮನುಷ್ಯನಿಗೆ ರೋಗವಾಗತ್ತೆ, ಯಾವಾಗ ಮನುಷ್ಯ ಸೋತು ಬಿದ್ದೋಗ್ತಾನೆ, ಯಾವಾಗ ಸತ್ತೋಗ್ತಾನೆ ಗೊತ್ತಿಲ್ಲ. ಏನು ಭವಿಷ್ಯ ಲಕ್ಷ ಲಕ್ಷ ವರ್ಷಗಳಿಂದಲೂ ಅಜ್ಞಾತವಾಗಿ ಉಳಿದಿದೆ. ಯಾರಿಗೂ ಭವಿಷ್ಯ ಗೊತ್ತಿಲ್ಲ. ಹಾಗಾಗಿ ಅಪ್ಪ ಭವಿಷ್ಯದ ಬಗ್ಗೆ ಮಾತಾಡಬೇಡ, ಬಹಳ ಹೆದರಿಕೆ ಆಗತ್ತೆ. ಆದ್ದರಿಂದ ನಾವು ಎಲ್ಲ ಬಿಟ್ಟು ಯುದ್ಧವಾಡಿ ಜೂಜಾಡಿ ಅವರನ್ನು ಸೋಲಿಸಿ ಬಿಡೋಣ. ಹಣ ನಮಗೆ ಬಂತೋ ಆಮೇಲೆ ಏನಾದರೂ ಮಾಡಲಿ ಅವರು. ಇಷ್ಟು ನನ್ನ ಅಪೇಕ್ಷೆ ಇದೆ. ಇದನ್ನು ನೀನು ಸರ್ವಥಾ ಬದಲಾಯಿಸ್ಲಿಕ್ಕೆ ಹೋಗಬೇಡ. ವಿದುರನಿಗೆ ಕೇಳಲೇಬೇಡ. ವಿದುರ ಏನಿದ್ರೂ ಧರ್ಮವನ್ನೇ ಮಾಡು ಅಂತ ಹೇಳ್ತಾನೆ. ಅದು ನಮಗೆಲ್ಲ ಸರಿ ಹೋಗುವುದಿಲ್ಲ. ಧೃತರಾಷ್ಟ್ರ ಅಂತಾನೆ, ವಾಕ್ಯಂ ನಮೇ ರೋಚತೆ ಯತ್ವಯೋಕ್ತಂ. ದುರ್ಯೋಧನ, ನೀನು ಹೇಳಿದ್ದು ನಿನಗೆ ಸರಿ ಅಂತ ಅನಿಸಿರಬಹುದು, ನನಗೆ ಮಾತ್ರ ಅದು ಸರಿ ಅಂತ ತೋರ್ತಾ ಇಲ್ಲ. ಸರ್ವಥಾ ತಪ್ಪದು. ಜೂಜಾಟ ಆಡಿ ಅವರಿಗೆ ಮೋಸದಿಂದ ಅವರ ಐಶ್ವರ್ಯವನ್ನು ಕದಿಯೋದು ಅಂದ್ರೆ ಏನಿದು? ನಾವು ಕ್ಷತ್ರಿಯರು, ಯುದ್ಧ ಮಾಡಬೇಕು, ಕ್ಷತ್ರಿಯರ ಶತ್ರುಗಳನ್ನು ಸೋಲಿಸಬೇಕು. ಸೋಲಿಸಿ ಐಶ್ವರ್ಯವನ್ನು ಸಂಪಾದನೆ ಮಾಡುವುದು ಪದ್ಧತಿ ಇದೆ. ಜೂಜಾಟದಲ್ಲಿ ಮೋಸ ಮಾಡಿ ಅಲ್ಲ. ನನಗಂತೂ ಈ ಮಾತು ಸೇರ್ತಾ ಇಲ್ಲ. ಧೃತರಾಷ್ಟ್ರ ಸ್ಪಷ್ಟವಾಗಿ ಹೇಳುವ ಮಾತು ನೋಡಿ. ಈ ಸಂದರ್ಭದಲ್ಲಿ ಹೀಗೆ ಹೇಳಿದಂತಹ ಧೃತರಾಷ್ಟ್ರ, ಇದೇ ವ್ಯಕ್ತಿ, ಪ್ರತಿಭಿಜ್ಞೆ ಇದೆ ಇದರಲ್ಲಿ, ಬೇರೆ ವ್ಯಕ್ತಿ ಅಲ್ಲ. ಅದೇ ವ್ಯಕ್ತಿ ಕೆಲವು ಗಂಟೆಗಳ ನಂತರ, ಕೆಲವು 1-2 ದಿನಗಳಲ್ಲಿ ಪೂರ್ಣ ಪರಿವರ್ತನೆ ಆಗ್ತಾನೆ. ಕೇಳ್ತಾನೆ, ಕಿಂ ಜಿತಂ. ಜೂಜಾಟ ನಡೆದಾಗ ಕೇಳ್ತಾನೆ, ಏನು ಗೆದ್ದ, ನನ್ನ ಮಗ ಏನು ಗೆದ್ದ, ಏನು ಐಶ್ವರ್ಯ ಬಂತವನಿಗೆ ಅಂತ ಸಾಲು ಸಾಲಾಗಿ ಒಂದೊಂದು ಸಲ ಜೂಜಾಟ ಒಂದು ಲೆಕ್ಕ ಹಾಕಿದಾಗ, ಕೇಕೆ ಹಾಕ್ತಾ ಇರುವಾಗ ಅವನು ಕೇಳ್ತಾನೆ, ನನ್ನ ಮಗ ಏನು ಗೆದ್ದ. ಹೀಗೆ ದುಷ್ಟ ಬುದ್ಧಿಯಿಂದ ಅವನು ಕಲಿಪ್ರಭಾವದಿಂದ ಆ ರೀತಿಯಾಗಿರ್ತಕ್ಕಂತಹ ವ್ಯವಹಾರವನ್ನು ಮಾಡ್ತಾನೆ ಅಂತನ್ನುವುದನ್ನು ನಾವು ಮುಂದೆ ನೋಡ್ತೇವೆ. ಒಬ್ಬ ವ್ಯಕ್ತಿ ಯಾವ ರೀತಿಯಾಗಿ ಮೊದಲು ಹೀಗೆ, ಎರಡನೇ ಕ್ಷಣಕ್ಕೆ ಹಾಗೆ ಇರುವ ಸಂಭವ ಉಂಟೆ ಅನ್ನುವುದಕ್ಕೆ ಶ್ರೀಮದಾಚಾರ್ಯರು ಬಹಳ ಮಹತ್ವದ ನಿರ್ಣಯವನ್ನು ಕೊಡುವವರಿದ್ದಾರೆ. ಅದನ್ನು ನಾವು ತಿಳಿಯೋಣ. ವಾಕ್ಯಂ ನಮೇ ರೋಚತೆ ಯತ್ವಯೋಕ್ತಂ ಯತ್ತೇ ಪ್ರಿಯಂ ತತ್ ಕ್ರಿಯತಾಂ ನರೇಂದ್ರ. ನಿನಗೇನು ಬೇಕೋ ಅದನ್ನು ಮಾಡಯ್ಯ, ನನಗೇನು ಕೇಳ್ತಿ? ನನಗಂತೂ ಬೇಸರ ಬಂದಿದೆ, ನನಗೆ ಬೇಡ, ಜೂಜಾಟ ಬೇಡ, ಸಮಾಧಾನದಿಂದ ಇರೋಣ. ನಮ್ಮ ಐಶ್ವರ್ಯ ನಮಗೆ, ಅವರ ಸಮೃದ್ಧಿ ಅವರಿಗೆ. ನಾವು ಅವರನ್ನು ಕಂಡು ನಾವು ಯಾಕೆ ಅಸೂಯೆ ಪಡಬೇಕು? ಏನು ಕಾರಣವಿಲ್ಲ, ಸುಮ್ಮನಿರೋಣ. ಪಶ್ಚಾತ್ ತಪ್ಸಸೆ ತದುಪಾಕ್ರಮ್ಯ ವಾಕ್ಯಂ ನಹೀದೃಶಂ ಭಾವ್ಯ ವಚೋ ಹಿ ಧರ್ಮ್ಯಂ. ಧೃತರಾಷ್ಟ್ರ ಅಂತಾನೆ, ದುರ್ಯೋಧನ, ನಾನು ಹೇಳಿದ ಮಾತು ನೆನಪಿರಲಿ, ಮುಂದೆ ನೀನು ಪಶ್ಚಾತ್ತಾಪ ಪಡ್ತಿ, ಭಯಾನಕವಾದ ಪಶ್ಚಾತ್ತಾಪವಾಗುತ್ತೆ ನಿನಗೆ. ಜೂಜಾಟ ಸರಿಯಲ್ಲ. ತತ್ರಾಪಿ ಪಾಂಡವರ ಜೊತೆಗೆ, ಅವರು ನಮ್ಮ ಬಳಗ, ಸ್ವಂತ ತಮ್ಮನ ಮಕ್ಕಳು.
ಇಂಥವರ ಜೊತೆಗೆ ವಿರೋಧವನ್ನು ಮಾಡುವುದಕ್ಕೆ ಜೂಜಾಟ ಸರಿಯಲ್ಲ, ಮಾಡ್ಲಿಕ್ಕೆ ಹೋಗಬೇಡ. ಸುಮ್ಮನೆ ನಮ್ಮಷ್ಟಕ್ಕೆ ನಾವು ಇರೋಣ, ಪಶ್ಚಾತ್ತಾಪ ಪಡಬೇಕಾಗತ್ತೆ. ಬೇಡಿದು ಬಿಟ್ಟು ಸುಮ್ಮನೆ ಇರ್ಲಿಕ್ಕಾಗೋದಿಲ್ವೇ ನಿನಗೆ ಅಂತಂದಾಗ ಇಷ್ಟು ಧೃತರಾಷ್ಟ್ರ ಹೇಳಿ ಸುಮ್ಮನಾಗ್ತಾನೆ. ಆದರೆ ಧೃತರಾಷ್ಟ್ರ ಒಂದು ಹೇಳ್ತಾನೆ, ಏವ ಮುಕ್ತ ಧೃತರಾಷ್ಟ್ರೋ ಮನೀಷಿ ದೈವಂ ಮತ್ವ ಪರಮಂ ದುಸ್ತರಂಚ ಶಶಾಸ ಉಚ್ಚೈ ಪುರುಷಾನ್ ಪುತ್ರವಕ್ಕೆ ಸ್ಥಿತೋ ರಾಜ ದೈವ ಸಮ್ಮೂಢ ಚೇತಾಹ. ಭಾರಿ ವಿಚಿತ್ರವಾಗಿರುವಂತಹ ಪರಿವರ್ತನೆಗಳಾಗತ್ತೆ ಮನುಷ್ಯನಲ್ಲಿ. ಮನುಷ್ಯ ಇಷ್ಟು ಹೇಳ್ತಾನೆ, ಇದು ಬೇಡ ಅಂತ ಹೇಳ್ತಾನೆ. ಬೇಡ ಅಂತ ನಿಷೇಧ ಮಾಡಿದ ಧೃತರಾಷ್ಟ್ರ ಅದನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುವುದಕ್ಕಾಗುವುದಿಲ್ಲ, ಮತ್ತೆ ಶಿಥಿಲವಾಯಿತು. ಮನುಷ್ಯನ ಮನಸ್ಸು ಒಂದು ಕ್ಷಣ ಹೀಗೆ, ಒಂದು ಕ್ಷಣ ಹಾಗೆ.